ಆತ ರಾಜ್ಯದ ಕೀರ್ತಿಯನ್ನ ಎತ್ತಿ ಹಿಡಿದ ಕನ್ನಡಿಗ. ವೈರಿ ದೇಶದ ವಿರುದ್ಧ ಆಟದಲ್ಲಿ ಸೋಲಿಸಿ ಸದೆಬಡಿದಿದ್ದ ದಿಟ್ಟ ಧೀರ. ಇಂತಹ ಹೆಮ್ಮೆಯ ಕನ್ನಡ ಕುವರ ನೆರೆದ ಮಕ್ಕಳಿಗಾಗಿ ಒಂದು ವೇದಿಕೆ ಕಲ್ಪಿಸಿ ಉದಾರತೆ ತೋರಿಸಿದ್ದ. ಇದಕ್ಕಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಸ್ಪಿನ್ ಮಾಸ್ಟರ್ ಹಂಟ್ ಶೋನಲ್ಲಿ ಯುವ ಪ್ರತಿಭೆಗಳನ್ನ ಆಯ್ಕೆ ಮಾಡಲಾಯಿತು. ಈ ವೇಳೆ ಅಂಗವಿಕಲ ಬಾಲಕನೋರ್ವ ಬೌಲಿಂಗ್ನಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಆಫ್ ಸ್ಪಿನ್ ಇನ್ ಸ್ಪಿನ್ ನಲ್ಲಿ ಬೌಲ್ ಮಾಡ್ತಾ ಇರೋ ಪುಟಾಣಿಗಳು. ಮಕ್ಕಳ ಬೌಲಿಂಗ್ ಶೈಲಿಯನ್ನ ಗಮನಿಸುತ್ತಿರೋ ಸ್ಪಿನ್ ಮಾಂತ್ರಿಕ. ಹೌದು, ಪುಟ್ಟ ಮಕ್ಕಳೆಲ್ಲರೂ ಭವಿಷ್ಯದ ಸ್ಪಿನ್ನರ್ ಆಗಬೇಕೆಂಬ ಹಿನ್ನೆಲೆಯಲ್ಲಿ ಬೌಲ್ ಮಾಡಿದ್ರು. ಹೌದು, ಇದೆಲ್ಲ ನಡೆದಿದ್ದು ಸ್ಪಿನ್ ಸ್ಪಾಟ್ ಹಂಟ್ ಶೋನಲ್ಲಿ. ಬೆಂಗಳೂರಿನ ಎನ್ಆರ್ಎ ಮೈದಾನದಲ್ಲಿ ಕ್ರಿಕೆಟ್ ಲೋಕ ಕಂಡ ಬೌಲಿಂಗ್ ದಿಗ್ಗಜ ಅನಿಲ್ ಕುಂಬ್ಳೆ ಅವರ ಸಮ್ಮುಖದಲ್ಲಿ ಹಂಟ್ ಶೋ ಏರ್ಪಡಿಸಲಾಗಿತ್ತು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ 3 ಕ್ಷೇತ್ರದಲ್ಲಿ ನಾವು ಸುಮಾರು 2000ಕ್ಕಿಂತ ಹೆಚ್ಚು ಹುಡುಗರನ್ನ ನೋಡಿದ್ವಿ. 4 ಜನ ಹುಡುಗಿಯರು ಬಂದಿದ್ರು. ಆಮೇಲೆ ಒಬ್ಬರು ಸ್ಪೆಷಲ್ ಟ್ಯಾಲೆಂಟ್ ಅಂಗವಿಕಲರು ಆದರೂ ಬಂದು ಅವರ ಒಂದು ಟ್ಯಾಲೆಂಟ್ನ ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿ ತುಂಬ ಇನ್ನೂ ಒಂದು ಆಸಕ್ತಿ ಬರುತ್ತೆ. 1.5 ತಿಂಗಳ ಕಾಲ ಬೆಂಗಳೂರು, ಮಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಹಂಟ್ ಶೋ ನಡೆಸಲಾಯಿತು. ಅಲ್ಲಿ ಸರಿಸುಮಾರು 2000 ಉತ್ಸಾಹಿ ಮಕ್ಕಳು ಮುಂದಾಗಿದ್ರು. ಅವರಲ್ಲಿ 110 ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅವರಲ್ಲಿ ಪುನಃ 20 ಬೆಸ್ಟ್ ಅನ್ನಿಸಿದವರನ್ನ ಆಯ್ಕೆ ಮಾಡಲಾಯಿತು. ನಂತರ ಹಲವು ಆಯಾಮಗಳಲ್ಲಿ ಅವರ ಟ್ಯಾಲೆಂಟ್ ಅಳೆದು ಕೊನೆ 3 ಜೊತೆಗೆ ಮತ್ತೊಬ್ಬನನ್ನ ಸೆಲೆಕ್ಟ್ ಮಾಡಲಾಯಿತು. ಬೆಂಗಳೂರಿನ ಶಿವಲ್ ಕೌಶಿಕ್ ಮೊದಲ ಸ್ಥಾನ ಬಾಚಿಕೊಂಡ್ರೆ ಕಾರ್ತಿಕೇಯ ವಿಪಿನ್ ನಂತರ ಸ್ಥಾನ. ಕೊನೆಯ ಸ್ಥಾನವನ್ನ ಕ್ರಮವಾಗಿ ಹೆಗ್ಡೆ ಮತ್ತು ಲಿಖಿತ್ ತಮ್ಮದಾಗಿಸಿಕೊಂಡ್ರು. I was a bit nervous, but then Anil sir told me to bowl a little slowly, so bowling slower and I managed to bowl on the spot. I feel very good. It's been a good journey. From 1 month, I've been playing cricket from so many years, so it's really nice. ಸದ್ಯ ಕ್ರಿಕೆಟ್ ಕೈಯಾಳಿ ಎಲ್ಲರಲ್ಲಿ ಮೂಡಿದೆ. ಹಾಕಿ ರಾಷ್ಟ್ರ ಕ್ರೀಡೆ ಆದ್ರೂ ಇಂದು ಕ್ರಿಕೆಟ್ ಅನ್ನ ರಾಷ್ಟ್ರ ಕ್ರೀಡೆ ಅಂತ ನೋಡಲಾಗ್ತಿದೆ. ಅದೇನೇ ಇರಲಿ, ಕನ್ನಡಿಗ ಅನಿಲ್ ಕುಂಬ್ಳೆ ರಾಜ್ಯದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದಂತೆ ಈ ಮಕ್ಕಳು ಕೂಡ ಮುಂದೆ ತಮ್ಮ ಪರಿಶ್ರಮದಿಂದ ರಾಜ್ಯದ ಹೆಸರನ್ನ ಬೆಳಗಲಿ ಎಂಬುದು ನಮ್ಮೆಲ್ಲರ ಆಶಯ. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ದೀಪ್ತಿ ತೋಳ್ಪಾಡಿ, ಇಟಿವಿ ನ್ಯೂಸ್, ಬೆಂಗಳೂರು.